ಜನ್ಮಕ್ಕೆ ಬಂದ ಶನೈಶ್ಚರ ಗುರುವಿನ ಮನೆಯಲ್ಲಿ ಶನಿಗೆ ಒಳ್ಳೆಯ ಫಲವನ್ನು ಹೇಳಿದೆ. ಜನ್ಮ ಶನಿ ತಲೆಯನ್ನು ಕೆಡಿಸಲೂ ಹೌದು, ಅವನು ದ್ವಿಸ್ವಭಾವ ರಾಶಿ, ಹೀಗಾಗಿ ದ್ವಂದ್ವತೆಯನ್ನು ಉಂಟು ಮಾಡ್ತಾನೆ. ಎರಡೂ ರೀತಿಯ ಫಲಗಳಿದ್ದಾವೆ. ಆದರೆ ಶನೈಶ್ಚರ ತಾಮಸ ಗ್ರಹ, ಹೀಗಾಗಿ ತಪ್ಪು ಅಭಿಪ್ರಾಯಗಳನ್ನೇ ಮನಸ್ಸಿಗೆ ತುಂಬಿಬಿಡ್ತಾನೆ, ಚಿಂತೆಗೆ ದಾರಿಯನ್ನು ಮಾಡಿಕೊಡ್ತಾನೆ. ಹೀಗಾಗಿ ಆದಷ್ಟು ಹಿರಿಯರ ಸಲಹೆಯನ್ನು ತಗೊಳ್ಳೋದು ತುಂಬ ಒಳ್ಳೆಯದು. ಯಾವುದೇ ನಿರ್ಣಯಗಳಲ್ಲಿ ಹಿರಿಯರ ಸಲಹೆ ತಗೊಳ್ಳೋದು ತುಂಬ ಒಳ್ಳೆಯದು. ನಿಮಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಶಿರೋಬಾಧೆ, ಊರ್ಧ್ವಾಂಗ ರೋಗ ಅಂತ ಕರೀತಾರೆ. ಹೀಗಾಗಿ ಊರ್ಧ್ವ ರೋಗಗಳು, ಕಣ್ಣಿನ ಬಾಧೆ ಮತ್ತು ಕಾಲಿನ ಬಾಧೆಗಳು ಇವುಗಳು ಹೆಚ್ಚಾಗುವ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಗುರು ಈಗ ತೃತೀಯದಲ್ಲಿದ್ದಾನೆ, ಚತುರ್ಥಕ್ಕೆ ಹೋಗ್ತಾನೆ ಮೇ ನಂತರದಲ್ಲಿ. ಹೀಗಾಗಿ ಮೇ ಇಂದ ನಿಮಗೆ ಗೃಹ ಸೌಖ್ಯ, ಕರ್ಮಾಧಿಪತಿಯೂ ಹೌದು. ಹೀಗಾಗಿ ಕೆಲಸಗಳಲ್ಲಿ ನಿಮಗೆ ಸಹಕಾರಗಳು, ಸಹೋದ್ಯೋಗಿಗಳ ಸಹಕಾರ, ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು, ಬಂಧು ಮಿತ್ರರ ಬಾಂಧವ್ಯ ವೃದ್ಧಿ ಆಗ್ತಕ್ಕಂಥದ್ದು, ಅನ್ಯೋನ್ಯತೆ ಹೆಚ್ಚಾಗ್ತಕ್ಕಂಥದ್ದು, ಈ ಥರದಕ್ಕೆಲ್ಲ ಅವಕಾಶಗಳಿವೆ. ಶುಭ ಪ್ರಯಾಣದಲ್ಲಿ ಯಾವುದೇ ಆಯಾಸವಿಲ್ಲದೆ ಸುಲಭವಾಗಿ ಏರ್ಪಾಡಾಗ್ತಕ್ಕಂಥದ್ದು, ವಿದೇಶ ಪ್ರಯಾಣಗಳಿದ್ದರೆ ಅದಕ್ಕೆ ಸಹಕಾರಗಳು ಉಂಟಾಗ್ತಕ್ಕಂಥದ್ದು, ಈ ಥರದ್ದೆಲ್ಲ ಅವಕಾಶ ಮಾಡಿಕೊಡ್ತಾನೆ. ರಾಹು ವೇಗ ಬಂದಾಗ ಅಪವ್ಯಯ ಉಂಟಾಗುತ್ತೆ, ಕಾಲಿಗೆ ಬಾಧೆ, ಈ ಗ್ಯಾಂಗ್ರೀನ್ ಇತ್ಯಾದಿ. ರಾಹು ಹೀಗೆ ವಿಷ, ಹಾಗಾಗಿ ದೇಹವನ್ನು ತುಂಬ ತುಂಡರಿಸುವ ಸಾಧ್ಯತೆಯನ್ನು ಹೆಚ್ಚು ಮಾಡ್ತಾನೆ. ಅದು ಕಾಲಿನ ಭಾಗ. ಹುಷಾರು, ಎಚ್ಚರವಾಗಿರಿ ಆರೋಗ್ಯದ ವಿಚಾರದಲ್ಲಿ. ಮತ್ತು ಕೇತು ಷಷ್ಠಕ್ಕೆ ಹೋದಾಗ ನಿಮಗೆ ಆರೋಗ್ಯ ಕ್ಷೀಣವೇ ಉಂಟಾಗುತ್ತೆ. ಸಾಲಬಾಧೆ, ಶತ್ರುಗಳ ಭಯ, ಒಂಥರ ವೈಷಮ್ಯದ ವಾತಾವರಣ ಇವುಗಳನ್ನು ಸೂಚಿಸುತ್ತೆ. ಹೀಗಾಗಿ ತುಂಬ ಎಚ್ಚರ ವಹಿಸಬೇಕು ಮೀನರಾಶಿಯವರು. ಇನ್ನು ಅಕ್ಟೋಬರ್ನಲ್ಲಿ ಗುರುವಿನ ಬದಲಾವಣೆ ಏನಿದೆ, ಪಂಚಮ ಗುರು, ಅದು ನೋಡಿ ತುಂಬ ಶುಭ ಫಲವನ್ನು ತಂದುಕೊಡುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಚಿಗುರ್ತಕ್ಕಂಥದ್ದು, ಅಂದರೆ ವಿವಾಹಾದಿ ಮಂಗಳ ಕಾರ್ಯಗಳು ಅಂತ ಏನಂತೀವಿ, ಅದಕ್ಕೊಂದು ದಾರಿ, ಆಸ್ಪದ ಅವಕಾಶ ಏರ್ಪಾಡಾಗ್ತಕ್ಕಂತಹ ಸಾಧ್ಯತೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ. ನಿಮ್ಮ ಆಲೋಚನೆಗೆ, ನಿಮ್ಮ ನಿರ್ಣಯಗಳಿಗೆ ಎಲ್ಲರೂ ಒಪ್ತಕ್ಕಂಥ ಒಂದು ಸಾಧ್ಯತೆ ಅದನ್ನು ಸೂಚಿಸುತ್ತೆ. ಗುರು ಶಿಷ್ಯರ ಬಾಂಧವ್ಯ ತುಂಬ ಚೆನ್ನಾಗಿರ್ತದೆ. ಯಾವುದೇ ಕಿತ್ತಾಟಗಳು, ಅಂದರೆ ಮಸಲತ್ತುಗಳಿಲ್ಲದ ಯಾವ ಪೂರ್ವ ಶಿಕ್ಷಣ ಅಂತೀವೋ ಆ ರೀತಿಯ ಒಂದು ವಾತಾವರಣ ಕಾಣಲಿಕ್ಕೆ ಅವಕಾಶ ಇರ್ತದೆ. ಮುಖ್ಯವಾಗಿ ಸಂತಾನ ಸೂಚನಾ ಸ್ಥಾನ ಅದು. ಹೀಗಾಗಿ ಅಂಥದ್ದೊಂದು ಸೂಚನೆಗೆ ಅವಕಾಶ ಗುರು ಏರ್ಪಾಡು ಮಾಡ್ಕೊಳ್ತಕ್ಕಂಥದ್ದು, ಪ್ರತಿಷ್ಠೆಗಳು ಹೆಚ್ಚತಕ್ಕಂಥದ್ದು, ಗೌರವ, ಡಾಕ್ಟರೇಟ್ ಇತ್ಯಾದಿ ಇಂಥ ಪ್ರತಿಷ್ಠಾ ಯಾವುದನ್ನು ಪದವಿ ಅಂತೀವೋ ಅಂಥವುಗಳಿಗೆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂತಹ ಸಾಧ್ಯತೆ. ಇವುಗಳನ್ನೆಲ್ಲ ಕಾಣ್ತೀರಾ ನೀವು ಆ 3 ತಿಂಗಳಲ್ಲಿ. ಅಂಥದ್ದೊಂದು ಅವಕಾಶಗಳು ಏರ್ಪಾಡಾಗುತ್ತೆ. ಯಾವುದೋ ಒಂದು ಸಭೆಗೆ ಹೋಗಿ ನೀವೇ ಭಾಷಣ ಮಾಡಿಬಂದು ಆ ಖುಷಿ ಸಂತೋಷ ಇದೆಯಲ್ಲ ಅದನ್ನು ಅನುಭವಿಸ್ತಕ್ಕಂಥದ್ದು, ಈ ಥರದ್ದನ್ನೆಲ್ಲ ಏರ್ಪಾಡು ಮಾಡಿಕೊಡ್ತಾನೆ. ಆಮೇಲೆ ಮತ್ತೆ ಜನವರಿಯಿಂದ ಮತ್ತೆ ಯಥಾ ಪ್ರಕಾರ ಚೆನ್ನಾಗಿದೆ. ವೃತ್ತಿ ಇತ್ಯಾದಿ ವಿಚಾರಗಳಲ್ಲಿ ಚೆನ್ನಾಗಿದ್ದುಬಿಟ್ರೆ ಹೆಚ್ಚಿನ ಶುಭ ಫಲ ಅದು. ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು ನೀವು. ಆರೋಗ್ಯದ ದೃಷ್ಟಿಯಿಂದ ಶನೈಶ್ಚರ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಸಗ್ರಹಪೂರ್ವಕ ಶನೈಶ್ಚರ ಶಾಂತಿ ಮಾಡಿಸಿ.